ಮತ್ತೆ ಮೇಕೆದಾಟು ಹೋರಾಟಕ್ಕೆ ಮುಂದಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಪ್ರಧಾನಿಗೆ ಎಚ್ಡಿಡಿ ಪತ್ರ ಬರೆದಿದ್ದಾರೆ. ನೋಡಿ, ಈಗ ಮಾಜಿ ಪ್ರಧಾನಿ ದೇವೇಗೌಡರು ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕುಡಿಯೋ ನೀರು ಯಾವ ರೀತಿ ನಾವು ತಪ್ಪಿಸ್ತಾ ಇದ್ದೀವಿ ಅದನ್ನು ಅರಿತು ಈಗ ಮೇಕೆದಾಟು ಯೋಜನೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಮೇಕೆದಾಟು ಯೋಜನೆಯ ಅವಶ್ಯಕತೆ ಬಗ್ಗೆ ಪ್ರಧಾನಿಗಳಿಗೆ ನಾನು ವಿವರಿಸಿದ್ದೇನೆ. ಬೆಂಗಳೂರು ಸೇರಿ 9 ಜಿಲ್ಲೆಗಳ 29 ತಾಲೂಕುಗಳಲ್ಲಿ ನೀರಿನ ಬವಣೆ ಇದೆ. ಚುನಾವಣೆ ಮುಗಿದ ಬಳಿಕ ಮೇಕೆದಾಟು ಯೋಜನೆಯನ್ನು ನಾವು ಮಾಡ್ತೇವೆ. ಯಡಿಯೂರಪ್ಪ ಬೆಂಬಲ ಪಡೆದು ಮೇಕೆದಾಟನ್ನು ನಾವು ಕಟ್ತೇವೆ, ಅಂದರೆ ಅಣೆಕಟ್ಟನ್ನು ಕಟ್ತೇವೆ. ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ಹೇಳಿಕೆ ಕೊಟ್ಟಿದ್ದಾರೆ. ಬೇಸಿಗೆಗೆ ಸಂಬಂಧಪಟ್ಟಂತೆ ಸುಮಾರು 9 ಜಿಲ್ಲೆಗಳು 27 ತಾಲೂಕು, ಬೆಂಗಳೂರು ನಗರ ಸೇರಿದಾಗ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಭೀಕರವಾಗಿದೆ. ಕಳೆದ 5 ದಿನದಿಂದ ಬೆಂಗಳೂರಿನ ನಾಗರಿಕರು ಕೆಲವರು ಬೆಂಗಳೂರಿನಲ್ಲಿ ವಾಸ ಇದ್ದ ಮನೆಗಳಿಗೆ ಬೀಗ ಹಾಕಿ ಅವರವರ ಊರುಗಳಿಗೆ ಹೊರಟೋಗಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದ ಶ್ರೀಮಾನ್ಯ ದೇವೇಗೌಡರು ತುಂಬಾ ಒಳ್ಳೆಯ ನಿರ್ಣಯ ತಂದಿದ್ದಾರೆ. ಆದರೆ ಷರತ್ತು ಹಾಕಿದ್ದಾರೆ. ಒಂದು ಕಾರಣದ ಒಪ್ಪಿಕೊಳ್ಳಿಕ್ಕಾಗಲ್ಲ. ನಾನು ಭರವಸೆ ಕೊಡ್ತೀನಿ, ಕೆಲಸ ಶುರು ಮಾಡ್ತೀನಿ, ದಯಮಾಡಿ ಅವ್ರಿಗೆ ನಿರ್ಣಯ ವಾಪಸ್ ತಗೊಳ್ಳಿ. ನಾನು ಡೀಟೇಲ್ ಪತ್ರ ಬರೆದಿದ್ದೇನೆ ಪ್ರೈಮ್ ಮಿನಿಸ್ಟರ್. ತಮಿಳುನಾಡಿನ ಅಡ್ವೊಕೇಟ್ 4 ಅವರು ಆರ್ಗ್ಯೂ ಮಾಡುವಾಗ ತಮಿಳುನಾಡು ಪರವಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ಒಂದು ಮೇಲ್ಗಡೆ ಅವರಿಗೆ ಶೇಖರ್ ನಪಾಡ ಕಾವೇರಿ ಬೇಸಿನಿಗೆ ಸಂಬಂಧಪಟ್ಟಂತೆ ಸುಮಾರು